ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ತರ ಪಲ್ಲಕ್ಕಿಗಳು ಕಾಣಿಸ್ಬಿಟ್ರೆ ಸಾಕು, ಹಿಂದೆನೆ ಸುತ್ತಾ ಇರೋದು, ಅದ್ರ ಹಿಂದೆನೆ. ಅವಾಗ ದುಡ್ಡು ಒಂದ್ ಇರ್ಲಿಲ್ಲ ಅಷ್ಟೇ, ಬಟ್ ಖುಷಿಗೇನು ಕೊಡ್ತಾ ಇರ್ಲಿಲ್ಲ. ಇವಾಗ ದುಡ್ಡು ಎಷ್ಟೇ ಬಂದ್ರು ಖುಷಿನೇ ಇರಲ್ಲ, ಅಂದ್ರೆ ಬಂದಿದ್ ದುಡ್ಡು ಇರಲ್ಲ, ಅದ್ ಬೇರೆ ಪ್ರಶ್ನೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಾವೆಲ್ಲರೂ ಏನ್ ಅನ್ಕೊಂಡಿದೀವಿ ಗೊತ್ತಾ, ದುಡ್ಡಿಂದಾನೇ ನಮ್ ಖುಷಿ ಡಿಪೆಂಡ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟಿದೀವಿ. ದುಡ್ಡು ಕೂಡ ಒಂದ್ ರೀಸನ್ ಅಷ್ಟೇನೆ, ಬಟ್ ದುಡ್ಡೇ ರೀಸನ್ ಅಲ್ಲ. ಮೈನ್ ರೀಸನ್ ಏನು ಅಂತ ನಾನು ಹೇಳ್ತೀನಿ ಕೇಳಿ, ನನ್ನ ಒಪಿನಿಯನ್ ಇದು. ಚಿಕ್ಕ ವಯಸ್ಸಲ್ಲಿ ನಮ್ಗೆ ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡೋ ಕೆಪಾಸಿಟಿ ಇರಲ್ಲ. ಬಟ್ ಇವಾಗ ಏನಂದ್ರೆ ನಮ್ಮ ಹತ್ರ ಕೋಟಿ ಇದ್ರು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಯ್ಯೋ ಫ್ಯೂಚರ್ ಬಗ್ಗೆ ನೋಡೋಣ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ, ಕೋಟಿ ಸುಮ್ಮನೆ ಖರ್ಚು ಮಾಡಬಾರ್ದು. ಸೊ ಈ ತರ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಅಂದ್ರೆ ನಾವ್ ಯಾವಾಗ ಫ್ಯೂಚರ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಈಗಿನ ಖುಷಿನ ತ್ಯಾಗ ಮಾಡ್ತಾ ಇರ್ತೀವೋ ಅಲ್ಲಿ ತನಕ ಲೈಫ್ ಚೆನ್ನಾಗಿರಲ್ಲ. ಇದು ರೀಸನ್ ಆಕ್ಚುಲಿ. ಹಂಗಂತ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ ಬರೀ ಖುಷಿಯಾಗಿ ಇರೋದನ್ನ ನೋಡಕ್ ಹೋದ್ರು ಲೈಫ್ ಚೆನ್ನಾಗಿರಲ್ಲ, ಹಾಳಾಗಿ ಹೋಗ್ಬಿಡುತ್ತೆ. ಬಿ ಕೇರ್ಫುಲ್.